ನಮಸ್ಕಾರ. ನನ್ನ ಜಮೀನಲ್ಲಿರ್ತಕ್ಕಂಥ ಬಾಸುಮತಿ, ಬೀದರ್ ಬಾಸುಮತಿ ಸರ್, ಇದು ಒಣಗ್ತಾ ಬರ್ತಾ ಇದೆ ಸರ್. ಇದನ್ನು ಇನ್ನೊಂದು 15 ದಿನ ಆದರೆ, ಈಗೆಲ್ಲ ಕೊನೆಯದೆಲ್ಲ ಒಣಗ್ತಾ ಇದೆ. ಇನ್ನೊಂದು 15 ದಿನ ಆದರೆ ಪೂರ್ತಿ ಎಲ್ಲ ಒಣಗೋಗುತ್ತೆ ಸರ್. ಸಂದರ್ಭದಲ್ಲಿ ಕುಬಾ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಬೆಳೀತಕ್ಕಂಥದ್ದು ಸರ್ ಇದು. ನಮಸ್ಕಾರ. ನಮಸ್ಕಾರ ಸರ್. ನಾವು ಇವತ್ತು ಮಾನದಂಡಿ ಬಿಜಾಪುರ ಜೋಳನ ನಾವು ಇವತ್ತು ಹುಡುಕ್ತಾ ಇದ್ದೀವಿ. ಕುಬಾ ಸೈಡ್ ಕಂಡೀಷನ್ ಪೌಡ್ರನ್ನು ಮ್ಯಾನೂರನ್ನ ಹಾಕ್ತಾಯಿದ್ದೀನಿ. ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತಾನೆ, ತಾವು ಕೂಡ ಈಗ ಜೋಳ, ಕಡ್ಲಿ, ಶೇಂಗಾ ಹಾಕೋಂಥ ಟೈಮು, ತಾವು ಕೂಡ ಆರ್ಗ್ಯಾನಿಕ್ ಪದ್ಧತಿಯನ್ನು ಅಳವಡಿಸ್ಕೊಂಡು ಕೃಷಿ ಮಾಡಬೇಕಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. ವಿಷಮುಕ್ತ, ಪೌಷ್ಟಿಕಯುಕ್ತವಂಥ ಆಹಾರವನ್ನು ಬೆಳೆಯೋಣ. ನಮಸ್ಕಾರ. ನಾನಿವತ್ತು ಉಳ್ಳಾಗಡ್ಡಿ ರಾಶಿಯನ್ನು ಮಾಡ್ತಾಯಿದ್ದೀವಿ ಸರ್ ನಮ್ಮ ಜಮೀನಿನಲ್ಲಿ. ಸರ್ ನೋಡಿ, ಇದು ನಂದು 5,000 ರೂಪಾಯಿ ಕ್ವಿಂಟಲ್ ಸರ್, 50 ರೂಪಾಯಿ ಕೆಜಿ. ನೀವು 10 ಕೆಜಿ ತೊಗೊಂಡ್ರೂ 50 ರೂಪಾಯಿ, 1 ಕ್ವಿಂಟಲ್ ತೊಗೊಂಡ್ರೂ 50 ರೂಪಾಯಿನೇ. ಒಂದು ಎರಡನೇದು, ನೀವು ಕನಿಷ್ಠ 3 ರಿಂದ 6 ತಿಂಗಳು ಇಟ್ಟರು ಕೂಡ ನಮ್ದು ಏನೂ ಆಗೋದಿಲ್ಲ ಸರ್, ಕೆಡೋದಿಲ್ಲ. ಒಂದು ವೇಳೆ ಕೆಟ್ಟರೆ ನಾನು ವಾಪಸ್ ತೊಗೊಳ್ತೀನಿ ಸರ್, ನಿಮ್ಮ ದುಡ್ಡನ್ನು ನಾನು ವಾಪಸ್ ಕಳಿಸ್ತೇನೆ. ಇದು ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನಾನು ಬೆಳೀತಾ ಇರೋದು. ಇದು ಇವೆಲ್ಲ ಜೀವಾಮೃತ, ಗೋಕುಪಾಮೃತ ಮತ್ತು ಪಂಚಗವ್ಯ, ನಮ್ಮ ಕುಬಾ ಸಾಯಿಲ್ ಕಂಡೀಷನರ್ ಬಳಸ್ತೀನಿ ಸರ್. ಯಾವುದೇ ಕಾರಣಕ್ಕೂ ನಾನು ಈ ಯೂರಿಯಾ ಆಗಲಿ, DAP ಆಗಲಿ ನಾನು ಬಳಸೋದಿಲ್ಲ ಸರ್. ಆಲ್ರೆಡಿ ಈಗ ಬುಕ್ಕಿಂಗ್ ಆಗಿದೆ ಸರ್, ಇನ್ನೊಂದು ಸ್ವಲ್ಪ ಉಳಿತಾ ಇದೆ ಅಷ್ಟೇ. ನಾನು ಯಾವಾಗಲೂ ರಾಶಿ ಮಾಡೋ ಮುಂದೆ ನಾನು ವಿಡಿಯೋ ಮಾಡಿಕೊಂಡು ನಾನು ಕಾಲ್ ಮಾಡಿಬಿಡ್ತೇನೆ. ಆದರೆ ಎಲ್ಲೋ ಕೂತ್ಕೊಂಡು ಆರ್ಡ್ರ್ ಕೊಡ್ತಾರೆ ಸರ್. ಒಂದು ವಿಶ್ವಾಸ, ಆ ವಿಶ್ವಾಸವನ್ನು ನಾನು ಇಟ್ಕೊಂಡಿದ್ದೀನಿ. ಯಾರಿಗಾದರೂ ಬೇಕಿದ್ರೆ ದಯವಿಟ್ಟು ತಿಳಿಸ್ಬೇಕು. ಸಾವಯವ ಕೃಷಿ ಇವತ್ತು ನೀವು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ, ಸಾವಯವ ಕೃಷಿ ಬಗ್ಗೆ ಇಟ್ಕೊಂಡಿದ್ದೀರಿ. ನನಗೆ ಇವತ್ತು ಸನ್ಮಾನ ಮಾಡಿದ್ದೀರಿ, ಸಾವಯವ ಕೃಷಿ ಬಗ್ಗೆ ಸನ್ಮಾನ ಮಾಡಿದ್ದೀರಿ ಸರ್. ನಾನು ಎಷ್ಟೋ ಜನರಿಗೆ ಹೇಳ್ತೇನೆ, ನೀವು ದಯವಿಟ್ಟು ನಿಮ್ಮ ಕೃಷಿ ಪದ್ಧತಿಯಲ್ಲಿ, ನನ್ಕಿನ್ನ ತಾತಂದ್ರು ಇದ್ದಾರೆ, ನಾನು ಇನ್ನೊಬ್ರು ಮೊಮ್ಮಗ ಇದ್ದೀನಿ, ನನಗೆ ಈಗ ಪ್ರಶಸ್ತಿ ಬಂದಿದೆ ಸರ್. ನಂಗೆ ಪ್ರಶಸ್ತಿ ಬಂದಿದ್ದ ಕಾರಣ ಏನಂತಂದ್ರೆ, ನೀವು ಎಲ್ಲ ಹುಡ್ಕೊಂಡ ಕಾರಣ ಏನಂತಂದ್ರೆ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸರ್. ನನ್ನ ಹೆಸರು ರಮೇಶ್ ಪೂಜಾರ್ ಅಂತ ಹೇಳಿ, ನಾನು ಚಂದ್ರಿಕಿ ಗ್ರಾಮ, ನಂದು ಗುರ್ಮಿಟ್ಕಲ್ ತಾಲೂಕು, ಯಾದಗಿರಿ ಜಿಲ್ಲೆ ಸರ್. ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಯೂರಿಯಾ ಹಾಕಿದ್ರೇನೆ ನಮ್ ಬೆಳೆ ಬೆಳೀತದೆ, DAP ಹಾಕಿದ್ರೇನೆ ನಮ್ ಬೆಳೆ ಬೆಳೀತದೆ. ಇದು ಬಹಳ ತಪ್ಪು ಕಲ್ಪನೆ ಇದೆ ಸರ್ ನಮ್ಮ ಹತ್ರ. ನಾನು ಕೂಡ ಕರೋನಾ ಬರೋವರೆಗೂ ನಾನು ಇದನ್ನೇ ತಲೆಯಲ್ಲಿತ್ತು ಸರ್. ಯಾವಾಗ ಕರೋನಾ ಬಂತು ಅವಾಗ ನಾನು ಕೂಡ ಚೇಂಜ್ ಆಗಿದೆ. ದಯವಿಟ್ಟು ನೀವು ಕೂಡ ಚೇಂಜ್ ಆಗ್ರಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ. ಎಷ್ಟೋ ಜನ 50 ಎಕರೆ 100 ಎಕರೆ ಹೊಲ ಇರೋರು ಸರ್ ನನ್ನ ಹತ್ರ ಅಕ್ಕಿ ತಗೋತಾ ಇದಾರೆ ಸರ್, ನನ್ನ ಹತ್ರ ಹೆಸರು ತಗೋತಾ ಇದಾರೆ. ನಾನು ಏನೇನ್ ಬೆಳೀತಾ ಇದ್ದೀನಿ, ನಂದು 2035 ಬುಕಿಂಗ್ ಇದೆ ಸರ್. ಆಲ್ರೆಡಿ ಯಾರಾದ್ರೂ ಕೇಳಿಕ್ ಬಂದ್ರೆ 2036 ಕೊಡ್ಬೇಕು ನಾನು, ಅಷ್ಟು ಬುಕಿಂಗ್ ಇದೆ. ಮತ್ತೆ ರೇಟ್ ನಾನು ಹೇಳಿದ ರೇಟೇ ಸರ್. ಹೆಸರು ನಂದು 12,000 ರೂಪಾಯಿಗಿನ್ನ ಕಡಿಮೆ ಕೊಡೋದಿಲ್ಲ. ಅಕ್ಕಿ ಸೋನಾಮಸರಿ ಬೆಳಿತೀನಿ 10,000 ರೂಪಾಯಿನ ಕಡಿಮೆ ಕೊಡಂಗಿಲ್ಲ. ತೊಗರಿನ ಬೆಳಿತೀನಿ 22,000 ರೂಪಾಯಿ ಸರ್. 22,000 ರೂಪಾಯಿಗೆ ನಾನು ಮಾರ್ತೀನಿ ನಾನು ತೊಗರಿನ. ಮತ್ತೆ ಕಡ್ಲಿ ಬೆಳಿತೀನಿ, ಕಡ್ಲಿ ಬ್ಯಾಳಿ ಮಾಡ್ತೀನಿ. ತೊಗರಿ ಬೆಳಿತೀನಿ, ತೊಗರಿ ಬ್ಯಾಳಿ ಮಾಡ್ತೀನಿ. ಹೆಸರು ಬ್ಯಾಳಿ ಮಾಡಿ ಮಾರ್ತೀನಿ. ಆಮೇಲೆ ಉದ್ದಿನ ಬ್ಯಾಳಿ ಮಾಡಿ ಮಾಡ್ತೀನಿ. ಆದ್ರೆ ನಾನು ಇದರಲ್ಲಿ ಯಾವುದೇ ತರಹಂತಹ ನಾನು ಈ ಸರ್ಕಾರದ ಗೊಬ್ಬರನ ನಾನು ಬಳಸೋದೇ ಇಲ್ಲ ಸರ್. ಜೀವಾಮೃತ ಬಳಸ್ತೀನಿ, ಗೋಕುಪಾಮೃತ ಬಳಸ್ತೀನಿ, ಪಂಚಗವ್ಯ ಮಾಡ್ತೀನಿ. ನನಗೇನಾಗ್ತಿತ್ತು ಅಂತಂದ್ರೆ ಸರ್, ಒಮ್ಮೆಲೆ
ನಾನು ಆರ್ಗ್ಯಾನಿಕ್ ಬಂದಾಗ ನಂದು 1 ಎಕರೆ ಭೂಮಿಯಲ್ಲಿ ಗದ್ದೆಯಲ್ಲಿ ನಾನು ಭತ್ತ ಬೆಳೆದಾಗ ಬರೇ 1 ಎಕರೆದಲ್ಲಿ 8 ಚೀಲ ಆಯ್ತು ಸರ್ ನಂದು. ನಾನು ಸಾಕಷ್ಟು ಯಾವುದೇ ಇದನ್ನ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ನಾನು ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್ ಯೂಸ್ ಮಾಡ್ತೀನಿ ಸರ್, ವಾಟ್ಸಪ್ ಯೂಸ್ ಮಾಡ್ತೀನಿ, ನಾನು ಅದರಲ್ಲಿ ಹಾಕ್ತಾ ಇದ್ದೆ. ನನಗೆ ಒಂದ್ಸರ್ತಿ ಕುಬಾ ಸರ್ ಅಂತ ಹೇಳಿ ನಂಗೆ ಪರಿಚಯ ಆದ್ರು ಸರ್, ಇದರಲ್ಲಿ ಬೆಳಗಾವಿನಿಂದ ಪರಿಚಯ ಆದ್ರು. ಅವ್ರು ಹೇಳಿದ್ರು, ನೀವು ಹಿಂಗೆ ಮಾಡ್ಕೋತ ಕೂತ್ರೆ ನೀವು ಬೆಳೆ ಬರೋದು ಯಾವಾಗ ನಿಮ್ಗೆ, ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ನೀವು ಜೈವಿಕ ಏನು ಇದಿದೆಯಲ್ಲ ಸರ್, ನಾವು ಬಯೋ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಕೆಮಿಕಲ್ ಫ್ರೀ ಇರತಕ್ಕಂಥದ್ದು, ಅದನ್ನ ಹಾಕೊಂಡು ನೀವು ಯೂಸ್ ಮಾಡ್ಕೊಂಡು ಬೆಳೀರಿ ಅಂತ ನಂಗೆ ಸರ್ ಹೇಳಿದ್ರು. ನಂಗೆ ಬಸವಂತರಾಯ್ ಗೌಡ ಪಾಟೀಲ್ರು ಕೂಡ ಅದನ್ನೇ ಹೇಳಿದ್ರು. ಮತ್ತೆ ನಮ್ಮ ಶಂಕರ್ಲಿಂಗೇಗೌಡರು ಅವರೆಲ್ಲ ನಂಗೆ ಮಾರ್ಗದರ್ಶಕ ಸರ್. ಈ ಸಂದರ್ಭದಲ್ಲಿ ನಾನು ಅವ್ರು ನೆನೆಸ್ತೀನಿ, ಯಾಕಂದ್ರೆ ನನ್ಗೆ ಈ ಪ್ರಶಸ್ತಿ ಬರ್ಲಿಕ್ಕೆ ಕಾರಣ ಅವರೇ ಸರ್. ಕುಬಾ ಸರ್ ಆಯ್ತು, ನಮ್ಮ ಗೌಡ್ರ ಆಯ್ತು, BS ಪಾಟೀಲ್ FPO ಆಯ್ತು, ಇವರೆಲ್ಲ ಏನ್ ಮಾಡೋರು ಅಂದ್ರೆ ನನ್ಗೆ ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ನನಗೆ ಪ್ರೋತ್ಸಾಹವನ್ನು ಕೊಡೋರು. ಅವ್ರೇನ್ ಹೇಳೋರು, ಇಂದು ನಾವು ಸಾವಯವ ಕೃಷಿಯಲ್ಲಿ ಯಶಸ್ಸಿನ ಕಥೆಯನ್ನು ಹಂಚಿಕೊಳ್ಳುತ್ತೇವೆ. ಚಂದರ್ಕಿ ಗುರ್ಮಿಟ್ಕಲ್ ಯಾದಗಿರಿಯ ಶ್ರೀ ರಮೇಶ್ ಪೂಜಾರ್ ಮತ್ತು ಅವರ ಮಗ ಶ್ರೀ ಪ್ರಶಾಂತ್ ಅವರು ಕಳೆದ 4 ವರ್ಷಗಳಿಂದ ತಮ್ಮ ತೋಟವನ್ನು ಸಾವಯವ ಸ್ವರ್ಗವಾಗಿ ಪರಿವರ್ತಿಸಿದ್ದಾರೆ. ಕೇಂದ್ರ ಕೃಷಿ ತಂಡವು ಅವರ ಜಮೀನಿಗೆ ಖುದ್ದಾಗಿ ಭೇಟಿ ನೀಡಿ ಸಾವಯವ ಕೃಷಿಯನ್ನು ಮತ್ತಷ್ಟು ಉತ್ತೇಜಿಸಲು ಅವರ ಬದ್ಧತೆಯನ್ನು ಗುರುತಿಸಿ ₹12,500 ಪ್ರಶಸ್ತಿಯನ್ನು ನೀಡಿತು. ಸಾವಯವ ಅಭ್ಯಾಸಗಳ ಅದ್ಭುತ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಮೂಲಕ ಶ್ರೀ ರಮೇಶ್ ಅವರ ಫಾರ್ಮ್ ಅನ್ನು ಪ್ರಧಾನಮಂತ್ರಿಗಳ ಕಚೇರಿಗೆ ಹೈಲೈಟ್ ಮಾಡಲಾಗುವುದು ಎಂದು ಘೋಷಿಸಲು ನಾವು ಹೆಮ್ಮೆಪಡುತ್ತೇವೆ. ಅವರ ಪ್ರೀಮಿಯಂ ಸಾವಯವ ಉತ್ಪನ್ನಗಳಾದ ಸೋನಾ ಮಸೂರಿ ಭತ್ತ 80, ಈರುಳ್ಳಿ 50, ಶೇಂಗಾ 150 ಮತ್ತು ದ್ವಿದಳ ಧಾನ್ಯಗಳು ಕೆಜಿಗೆ ₹120. ಅವರ ಕೃಷಿ ಉತ್ಪನ್ನಗಳು 2030ರವರೆಗೆ ಮುಂಚಿತವಾಗಿ ಕಾಯ್ದಿರಿಸಲಾಗಿದೆ. ಇದು ಸಾವಯವ ಕೃಷಿಯ ನಿಜವಾದ ಶಕ್ತಿ. ತಮ್ಮ ಜಮೀನಿನಲ್ಲಿ ಕುಬಾ ಹೆಸರನ್ನು ಹೆಮ್ಮೆಯಿಂದ ಪ್ರದರ್ಶಿಸಿದ್ದಕ್ಕಾಗಿ ಶ್ರೀ ರಮೇಶ್ ಅವರಿಗೆ ನಾವು ತುಂಬಾ ಕೃತಜ್ಞರಾಗಿರುತ್ತೇವೆ. ಅವರ ಹಿಂದಿನ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿವೆ ಮತ್ತು ನಾವು ಕೆಲವನ್ನು ಉಲ್ಲೇಖವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ. ಸಾವಯವ ಕೃಷಿಯೊಂದೇ ಮುಂದಿರುವ ದಾರಿ ಎಂಬುದನ್ನು ಅವರ ಪಯಣ ಸಾಬೀತುಪಡಿಸುತ್ತದೆ. ಈಗ ಶ್ರೀ ರಮೇಶ್ ಅವರಿಂದಲೇ ಕೇಳೋಣ. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಬಹಳ ತುಂಬ ಸಂತೋಷದಿಂದ ಒಂದು ಹೇಳ್ತಾ ಇರೋದೇನೆಂದರೆ, ನನ್ನ ಜಮೀನಿಗೆ ಸೆಂಟ್ರಲ್ನಿಂದ ಒಂದು ಟೀಮ್ ಬಂದಿತ್ತು ಸರ್. ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಆದಂಥ ಶ್ರೀ ಮಲ್ಲಿಕಾರ್ಜುನ್ ವಾರದವರು ನನಗೆ ಒಂದು ಫೋನ್ ಮಾಡಿ, ನಾಳೆ ಸೆಂಟ್ರಲ್ ಟೀಮ್ ಒಂದು ನಿಮ್ಮ ಹತ್ರ ಬರಬೇಕಂತ ಇದೆ, ನಿಮ್ಮ ಹೊಲ ಎಲ್ಲ ನೋಡೋರಿದ್ದಾರೆ, ಅದೊಂದು ಎಲ್ಲ ವಿಡಿಯೋ ಮಾಡ್ಕೊಳ್ಳೋರಿದ್ದಾರೆ, ಅದನ್ನೆಲ್ಲ ಫೋಟೋ ತೊಗೊಂಡು ಹೋಗೋರಿದ್ದಾರೆ. ಅದನ್ನು ಸುಮಾರು ರೈತರ ಹತ್ರ ಈ ರೀತಿ ಮಾಡಿಕೊಂಡು ಅದೊಂದು ವಿಡಿಯೋ ಮಾಡಿ PM ಆಫೀಸ್ PMOದಲ್ಲಿ PM ಅವರ ಟೇಬಲ್ ಮೇಲೆ ಇಡೋರಿದ್ದಾರೆ ಇದನ್ನು ಅಂತ ನನಗೆ ಹೇಳಿದ್ರು ಅವರು. ತುಂಬ ಸಂತೋಷ ಆಯಿತು ಸರ್ ನನಗೆ. ಸರ್ ಬನ್ನಿ ಸರ್ ಅಂತ ಹೇಳಿ ಕರೆದ್ವಿ. ಬಂದರು, ಜಮೀನಿಗೆ ಬಂದು ಭೇಟಿ ಕೊಟ್ಟರು. ನನಗೆ ಕೇಳ್ತಾ ಹೋದರು, ನೀವೇನು ಮಾಡ್ತೀರಿ, ಏನಿಲ್ಲ ಬೆಳೆಯಲ್ಲ ಅಂತ. ನಾನು ಹೇಳ್ತಾ ಹೋದೆ, ಸರ್ ನಾನು ಹೆಸರು ಬೆಳಿತೀನಿ, ಉದ್ದು ಬೆಳಿತೀನಿ, ತೊಗರಿ ಬೆಳಿತೀನಿ, ಭತ್ತ ಬೆಳಿತೀನಿ, ಪಪ್ಪಾಯಿ ಬೆಳಿತೀನಿ, ಈರುಳ್ಳಿ ಉಳ್ಳಾಗಡ್ಡಿ ಬೆಳಿತೀನಿ, ಕಡ್ಲಿ ಬೆಳಿತೀನಿ, ಶೇಂಗಾ ಬೆಳಿತೀನಿ, ಜೋಳ ಬೆಳಿತೀನಿ, ಈ ರೀತಿ ಹೇಳ್ಕೊತಾ ಹೋದೆ ಸರ್ ಅವ್ರಿಗೆ. ಮತ್ತು ಅವರು ಇದನ್ನೆಲ್ಲ ನೀವು ಸಾವಯವ ಕೃಷಿ ಹೆಂಗೆ ಮಾಡ್ತೀರಿ, ನೀವು ಏನು ಬಳಸ್ತೀರಿ, ಏನಿಲ್ಲ ಅಂತೆಲ್ಲ ಕೇಳಿದರು. ನಾನು ಸ್ಪಷ್ಟವಾಗಿ ಹೇಳಿದೆ, ನನ್ನ ಜಮೀನು ಮುಂದೆನೇ ನಾನು ಬೋರ್ಡ್ ಹಾಕಿಬಿಟ್ಟಿದ್ದೀನಿ ಸರ್. ಕುಬಾರ್ ಅವರು ಸಾಯಿಲ್ ಕಂಡೀಷ್ನರ್ ಬಳಸ್ತೀನಿ, ಗ್ರೋತ್ ಪ್ರಮೋಟರ್ ಬಳಸ್ತೀನಿ, ಬೂಸ್ಟ್ರು ಬಳಸ್ತೀನಿ, ಹಾರ್ಟಿಕಲ್ಚರ್ ಆಯಿಲ್ ಬಳಸ್ತೀನಿ, ಇವುಗಳ ಜೊತೆಗೆ ನಾನು ಜೀವಾಮೃತ, ಪಂಚಗವ್ಯ, ಗೋಗಮಾಮೃತ, ಅಗ್ನಿ ಅಸ್ತ್ರ, ನೀವಾಸ್ತ್ರವನ್ನು ಕೂಡ ನಾನು ಬಳಸ್ತೀನಿ ಸರ್ ಅಂತೆಲ್ಲ ಹೇಳಿದೆ. ಅದೆಲ್ಲ ಅವರೆಲ್ಲ ಚೆಕ್ ಮಾಡಿದರು. ಅದೆಲ್ಲ ನನ್ನ ಜಮೀನಲ್ಲಿ ಇರ್ತಕ್ಕಂಥ ಎರೆಹುಳ ತೊಟ್ಟಿ ನೋಡಿದರು. ಅವ್ರಿಗೂ ತುಂಬ ಸಂತೋಷ ಆಯಿತು. ಈ ಕುಬಾ ಸರ್ದು ಸಾಯಿಲ್ ಕಂಡೀಷನರ್ ಪೌಡ್ರ್ ಪ್ಯಾಕೆಟನ್ನು ಕೂಡ ನಾನು ತೋರಿಸಿದೆ. ನನ್ನ ಹತ್ರ ಸ್ಟಾಕ್ ಇರ್ತದೆ ಯಾವಾಗಲೂ, ನಾನು ತೋರಿಸಿದೆ. ಬೂಸ್ಟ್ರು ಕೂಡ ತೋರಿಸಿದೆ. ಅವರಿಗೆ ತುಂಬ ಖುಷಿ ಆಯಿತು. ಅವರು ಹೇಳಿದ್ದೇನೆಂದರೆ, ನೀವು ಒಬ್ಬರೇ ಅಲ್ಲ, ಬೇರೆಯವರು ಕೂಡ ನೀವು ರೈತರಿಗೆ ಹೇಳ್ಕೊತ ಬನ್ನಿ, ಕೆಮಿಕಲ್ನಿಂದ ಆರ್ಗ್ಯಾನಿಕ್ ಮಾಡಲಿಕ್ಕೆ ನೀವು ಕೂಡ ಸ್ವಲ್ಪ ಪ್ರಯತ್ನ ಪಡಿ ಅಂತ ಹೇಳೋದು ನನಗೆ ಹೇಳಿದರು. ನನಗೆ
ತುಂಬ ಸಂತೋಷ ಆಯಿತು ಸರ್. ಇಂಥ ಹಳ್ಳಿಯಲ್ಲಿರ್ತಕ್ಕಂಥ ನನ್ನ ಜಮೀನಿಗೆ ಒಂದು ಟೀಮ್ ಬಂದು ಭೇಟಿ ಕೊಡ್ತು ಅಂದರೆ ಈ ಮುಂಚೆ ಕೂಡ ನನಗೆ ರಾಯಚೂರಿಂದ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ನನಗೆ ಭೇಟಿ ಕೊಟ್ಟಿದ್ದರು ಸರ್. ನನಗೆ ಗೌರ್ಮೆಂಟ್ನಿಂದ ಸಹಾಯಧನವಾಗಿ ಒಂದು 12,500 ರೂಪಾಯಿ ಬಂದು 12,500 ರೂಪಾಯಿ ಬಂದಿತ್ತು ಅಮೌಂಟ್ ನನ್ನ ಕಡೆ, ನನ್ನ ಅಕೌಂಟಿಗೆ ಬಂದಿತ್ತು. ಒಂದು ಸಾವಯವ ಮಾಡೋರಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದೆ ಸರ್ ನನಗನ್ನಿಸ್ತದೆ. ಇದೇ ರೀತಿಯಾಗಿ ಅವರು ಪ್ರತಿಯೊಬ್ಬರ ಜಮೀನಿಗೆ ಭೇಟಿ ಕೊಟ್ಟು ರೈತರಿಗೆ ಕೆಮಿಕಲ್ನಿಂದ ಆರ್ಗ್ಯಾನಿಕ್ಕಿಗೆ ಸಾವಯವ ಕೃಷಿಗೆ ಅವರು ಸ್ವಲ್ಪ ರೈತರನ್ನ ಕೃಷಿ ಮಾಡಲಿಕ್ಕೆ ರೈತರಲ್ಲಿ ಬದಲಾವಣೆ ತರಬೇಕಂತ ಹೇಳಿ ಅವ್ರು ಭೇಟಿ ಕೊಟ್ಟು ಎಲ್ರಿಗೂ ಕೂಡ ಅವ್ರಿಗೆ ಹೇಳಿ ಒಂದು ಬದಲಾವಣೆ ತರಬೇಕಲ್ಲ ಅಂತ ಹೇಳಿ ನಾನು ಅವರಲ್ಲಿ ಕೂಡ ವಿನಂತಿ ಮಾಡಿದೆ. ಅವ್ರು ನನಗೂ ಕೂಡ ವಿನಂತಿ ಮಾಡಿದರು, ತುಂಬ ಖುಷಿಪಟ್ಟರು. ನಾನು ಈ ಸಂದರ್ಭದಲ್ಲಿ ಕುಬಾ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ನಾನು ಆರ್ಗ್ಯಾನಿಕ್ ಮಾಡಲಿಕ್ಕೆ ಮೂಲ ಕಾರಣಕರ್ತರೇ ಇವರು ಸರ್. ನನಗೆ ನಿಮ್ಮ ಜಮೀನು ಹಾಳಾಗ್ತಾ ಇದೆ ರಮೇಶ್ ಅವರೇ, ನನ್ನ ಹೆಸರು ರಮೇಶ್ ಪೂಜಾರ್ ಅಂತ, ಚಂಡ್ರಿಕಿ ಗ್ರಾಮ, ಗುರುಮಿಟ್ಕಲ್ ತಾಲೂಕು ನಂದು, ಯಾದಗಿರಿ ಜಿಲ್ಲೆ. ಮುಂದಿನ ಪೀಳಿಗೆಗೆ ಜಮೀನು ಉಳಿಸ್ಬೇಕ್ರಿ, ನೀವು ಹೊಲ ಉಳಿಸ್ಬೇಕು. ವಿಷಮುಕ್ತವಾದಂಥ ಆಹಾರವನ್ನು, ಪೌಷ್ಟಿಕಯುಕ್ತವಾದಂಥ ಆಹಾರವನ್ನು ನೀವು ದಯವಿಟ್ಟು ಬೆಳೀರಿ ಅಂಥೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು ಸರ್. ನನಗೆ ಅದನ್ನು 4 ವರ್ಷದಿಂದ ಹೇಳಿದಂತಹದ್ದು ಇವತ್ತಿಗೂ ಇದು 5ನೇ ವರ್ಷ ಸರ್. ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ, ಎಲ್ಲ ಬೆಳೀತಾ ಇದ್ದೀನಿ. ನಾನು ಎಲ್ಲ ಮುಂಗಡವಾಗೇ ಎಲ್ಲ ಬುಕ್ಕಿಂಗ್ ಆಗಿರುತ್ತೆ ಸರ್. ನನ್ನ ಭತ್ತ, ನನ್ನ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಮಾಡಿ ಮಾರ್ತೀನಿ. 8,000 ರೂಪಾಯಿ ಕ್ವಿಂಟಲ್ ಸರ್, 80 ರೂಪೀಸ್ kg. ಈರುಳ್ಳಿ 50 ರೂಪಾಯಿ kg ಸರ್ ನಂದು. ಶೇಂಗಾ 150 ರೂಪಾಯಿ kg ಸರ್ ನಂದು ಶೇಂಗಾ. ಹೆಸರು ನಂದು 12,000 ರೂಪಾಯಿ ಕ್ವಿಂಟಲ್, ಉದ್ದು 12,000 ರೂಪಾಯಿ ಕ್ವಿಂಟಲ್ ನಾನು ಈ ರೀತಿಯಾಗಿ ಮಾರ್ತೇನೆ. ದಯವಿಟ್ಟು ತಮ್ಮ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಆರ್ಗ್ಯಾನಿಕ್ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ. ನಿಮಗೆ ಹಸು ಸಾಕ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಕುಬಾ ಸೈಲ್ ಕಂಡೀಷನರ್ ಪೌಡ್ರ್ ಇದೆ, ಗ್ರೋತ್ ಪ್ರಮೋಟರ್ ಇದೆ, ಮತ್ತು ಹಾರ್ಟಿಕಲ್ಚರ್ ಆಯಿಲ್ ಇದೆ, ಬೂಸ್ಟರ್ ಇದೆ. ನೀವು ಎಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ತೇನೆ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕುಬಾ ಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕುಬಾ ಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ
ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.